ಎಲ್ರಿಗೂ ನಮಸ್ಕಾರ. BBMP ಆಸ್ತಿಗೆ ಸಂಬಂಧಿಸಿದಂತೆ ಫೈನಲ್ ಇ ಖಾತವನ್ನು ಪಡೆದುಕೊಳ್ಳಲು ನಾಗರಿಕರು ಹೇಗೆ ಅರ್ಜಿಯನ್ನು ಹಾಕಬೇಕು, ಹೇಗೆ ತಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ತಂತ್ರಾಂಶವು ವೆಬ್ ಬೇಸ್ಡ್ ತಂತ್ರಾಂಶವಾಗಿದ್ದು ಇದರ ವೆಬ್ಸೈಟ್ ಅಡ್ರೆಸ್ಸು bbmp.east.karnataka.gov.in. ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿದಾಗ ತಮಗೆ ಲಾಗಿನ್ ಪೇಜ್ ಬರುತ್ತೆ. ತಾವು ತಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು. ತಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಒ ಟಿ ಪಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಈ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ ತೋರಿಸಿರುವಂಥ ಕ್ಯಾಪ್ಚಾವನ್ನು ಆನ್ಸರನ್ನು ಟೈಪ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ಎಡಗಡೆ ಇರುವಂಥ ನೀವು ಇ ಖಾತವನ್ನು ಪಡೆದುಕೊಳ್ಳಲು ಗೆಟ್ ಇ ಖಾತಾ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಡಿದಾಗ ತಮಗೆ ವಾರ್ಡ್ ಇಲ್ಲಿ ಎಲ್ಲ 198 ವಾರ್ಡ್ಗಳ ಪಟ್ಟಿ ಬರುತ್ತೆ. ತಮ್ಮ ವಾರ್ಡನ್ನು ನೀವು ಸರ್ಚ್ ಮಾಡಬೇಕು ಅಂದರೆ ಕೀಪ್ಯಾಡಲ್ಲಿ ಕಂಟ್ರೋಲ್ F ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ಚ್ ಬಟನ್ ಬರುತ್ತೆ. ಸೊ ನಿಮ್ಮ ಒಂದು ವಾರ್ಡಿನ ಸಂಖ್ಯೆ ಅಥವಾ ವಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಇಲ್ಲಿ ಸರ್ಚ್ ಆಗುತ್ತೆ. ಉದಾಹರಣೆಗೆ ನೀವು ಹತ್ತೂರು ಅದನ್ನು ನೋಡಿ, ಹತ್ತೂರು ಕ್ಲಿಕ್ ಮಾಡಿದ ತಕ್ಷಣ ಹತ್ತೂರು ವಾರ್ಡ್ ಸರ್ಚ್ ಆಗುತ್ತೆ. ಹಾಗೆ ನಿಮ್ಮ ವಾರ್ಡಿನ ನೇಮನ್ನು ಟೈಪ್ ಮಾಡಿ ಅಥವಾ ಸಂಖ್ಯೆಯನ್ನು ಟೈಪ್ ಮಾಡಿ ಸರ್ಚ್ ಮಾಡ್ಬೋದು. ಈಗ ನಿಮ್ಮ ವಾರ್ಡನ್ನು ಮೊದಲನೇ ಅದಕ್ಕೆ ಆಯ್ಕೆ ಮಾಡ್ಕೊಳ್ಳಿ. ಸೊ ಆಯ್ಕೆ ಮಾಡಿಕೊಂಡಾಗ ಆ ವಾರ್ಡಲ್ಲಿರುವಂಥ ಎಲ್ಲ ಪ್ರಾಪರ್ಟಿ ಲಿಸ್ಟ್ ಬರುತ್ತೆ. ಸೊ ಇದನ್ನು ನೀವು ಸರ್ಚ್ ಮಾಡೋದಕ್ಕೆ ನಿಮ್ಮ ಪ್ರಾಪರ್ಟಿ ಟೈಪ್ ಏನಿದೆ, ಪ್ರಾಪರ್ಟಿ ಇ ಪಿ ಐ ಡಿ ನಂಬರ್ ಇದ್ದರೆ ಇ ಪಿ ಐ ಡಿ ಮೇಲೆ ಸರ್ಚ್ ಮಾಡ್ಬೋದು. ಓನರ್ ಹೆಸರ ಮೇಲೆ ಸರ್ಚ್ ಮಾಡ್ಬೋದು. ಅಸೆಸ್ಮೆಂಟ್ ನಂಬರ್ ಗೊತ್ತಿದ್ದರೆ ನಿಮ್ಮ ಪ್ರಾಪರ್ಟಿಯನ್ನು ಅಸೆಸ್ಮೆಂಟ್ ನಂಬರ್ ಮುಖಾಂತರ ಟೈಪ್ ಮಾಡ್ಬೋದು. ಅಡ್ರೆಸ್ ಮುಖಾಂತರ ಟೈಪ್ ಮಾಡ್ಬೋದು. ಉದಾಹರಣೆಗೆ ಓನರ್ ನೇಮ್ ಮೇಲೆ ನೀವು ಟೈಪ್ ಮಾಡ್ತೀರಾ, ನಾರಾಯಣ್ ಅಂತನೋ ಅಥವಾ ನಿಮ್ಮದು ಉಮೇಶ್ ಅಂತನೋ ಏನು ಹೆಸರಿದೆ, ಸೊ ಆ ಒಂದು ನೇಮ್ ಮೇಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಸರ್ಚ್ ಅಂತ ಕೊಟ್ಟರೆ ಸೊ ನೀವು ಕನ್ನಡವನ್ನು ಕೂಡ ಇಲ್ಲಿ ಟೈಪ್ ಮಾಡ್ಬೋದು. ಸೊ ನೋಡಿ, ನಾರಾಯಣ್, ಸುಂದರ್ ನಾರಾಯಣ್, ಆದಿನಾರಾಯಣ್ ರೆಡ್ಡಿ, ಸೊ ಎಮರ್ ನಾರಾಯಣ್, ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ನಾರಾಯಣ್ ಅನ್ನೋದು ಆ ಒಂದು ಇದೆಲ್ಲ ಬರುತ್ತೆ. ಸಪೋಸ್ ನಿಮಗೆ ಅಸೆಸ್ಮೆಂಟ್ ನಂಬರೇ ಗೊತ್ತಿದೆ ಅಂದರೆ ಸೊ ಅಸೆಸ್ಮೆಂಟ್ ನಂಬರನ್ನ ನೀವು ಇಲ್ಲಿ ಟೈಪ್ ಮಾಡಿ ನೇರ ಅದನ್ನೇ ಸರ್ಚ್. ಸೊ ನೀವೆಲ್ಲ ಅಸೆಸ್ಮೆಂಟ್ ನಂಬರ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ಡೈರೆಕ್ಟ್ ನಿಮ್ಮ ಪ್ರಾಪರ್ಟಿ ಸರ್ಚ್ ಆಗುತ್ತೆ. ಸೊ ಹೀಗೆ ಕರೆಕ್ಟ್ ನೇಮ್ ಮೇಲಾದರೂ ಸರ್ಚ್ ಮಾಡ್ಬೋದು, ಅಸೆಸ್ಮೆಂಟ್ ಮೇಲೆ ಸರ್ಚ್ ಮಾಡ್ಬೋದು. ಸೊ ಸರ್ಚ್ ಮಾಡಿದ್ರೆ ನಿಮ್ಮ ಪ್ರಾಪರ್ಟಿಲಿ ಲಿಸ್ಟ್ ಔಟ್ ಆಗುತ್ತೆ. ಇಲ್ಲಿ ನೀವು ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಖಾತಾ ನೋಡಿ, ನೀವು ಇಲ್ಲಿ ಡ್ರಾಫ್ಟ್ ಇ ಖಾತಾವನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಬೇಕಾದರೆ. ಈಗಾಗಲೇ BBMP ಟ್ಯಾಕ್ಸ್ ರಿಜಿಸ್ಟ್ರಲ್ಲಿ ಏನು ಅವೈಲೇಬಿಲಿಟಿ ಇದೆ ಆ ಮಾಹಿತಿ ಮೇಲೆ ಡ್ರಾಫ್ಟ್ ಇ ಖಾತಾವನ್ನು ರೆಡಿ ಮಾಡಲಾಗಿದೆ. ಅದನ್ನು ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ತೊಗೋಬೋದು. ಸೊ ನೋಡಿ, ಇಲ್ಲಿ ಡ್ರಾಫ್ಟ್ ಇ ಖಾತಾ ಬರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೋಬೋದು. ಸೊ ಈಗ ಫೈನಲ್ ಖಾತಾಗೆ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಹಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮದು SAS ಆಸ್ತಿ ತೆರಿಗೆ 10 ಡಿಜಿಟ್ಸ್ ಅಪ್ಲಿಕೇಶನ್ ನಂಬರನ್ನು ಕೇಳ್ತೀವಿ. ಅದಕ್ಕೂ ಮೊದಲೇ ಇಲ್ಲಿ ನಿಮ್ಮ ಸ್ವತ್ತಿನ ಪ್ರಾಪರ್ಟಿ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಖಾಲಿ ನಿವೇಶನ, ವೇಕೆಂಟ್ ಸೈಟಾ ಅಥವಾ ಸೈಟ್ ವಿತ್ ಬಿಲ್ಡಿಂಗ್ ಇದೆಯಾ ಅಥವಾ ಮಲ್ಟಿ ಸ್ಟೋರ್ ಬಿಲ್ಡಿಂಗಾ, ನಿಮ್ಮ ಪ್ರಾಪರ್ಟಿ ಟೈಪನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಸಪೋಸ್ ಕಟ್ಟಡದೊಂದಿಗೆ ಸೈಟ್ ಇದ್ದರೆ ಸೊ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ವೇಕೆಂಟ್ ಸೈಟ್ ಇದನ್ನು ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಕಟ್ಟಡದೊಂದಿಗೆ ಸೈಟ್ ಆಯ್ಕೆ ಮಾಡ್ಕೊತಾ ಇದ್ದೇನೆ. ಇಲ್ಲಿ 10 ಡಿಜಿಟ್ಸ್ ಅಪ್ಲಿಕೇಶನ್ ನಂಬರ್ ನೀವು ಟ್ಯಾಕ್ಸ್ ಕಟ್ಟಿದಾಗ SAS ಅಪ್ಲಿಕೇಶನ್ನಲ್ಲಿ 10 ಡಿಜಿಟ್ಸ್ ನಂಬರ್ ಇದೆಯಲ್ಲ ಅದನ್ನು ನೀವು ಇಲ್ಲಿ ಟೈಪ್. ಸೊ 10 ಡಿಜಿಟ್ಸ್ ನಂಬರನ್ನು ಹಾಕಿ ಸೊ ತೆರಿಗೆ ಡೇಟಾವನ್ನು ಪಡೆದುಕೊಳ್ಳಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಟ್ಯಾಕ್ಸ್ ಕಟ್ಟಿರೋ ಡೀಟೇಲ್ಸ್ ಬರುತ್ತೆ ನೋಡಿ ಇಲ್ಲಿ. ಸೊ ನಿಮ್ಮದು ಆ್ಯಕ್ಚುಲಿ ಎಷ್ಟು ಚದರ ಅಡಿ ಇದೆ, ನೀವೆಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ, ಸೊ ಎಲ್ಲ ತೋರಿಸ್ತಾ ಇದ್ದೀವಿ. ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದನ್ನು ಸೇವ್ ಮಾಡಿ ಮುಂದೆ ಹೋಗಬೇಕಂದ್ರೆ ಉಳಿಸಿ ಮತ್ತು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಟ್ಯಾಕ್ಸ್ ಡೀಟೇಲ್ಸ್ ಸೇವ್ ಆಯಿತು. ಓಕೆ ಕೊಡಿ. ನೀವೇನಾದರೂ ಓಕೆ. ಈಗ ನಿಮ್ಮ ಆಸ್ತಿ ಹೇಗೆ ನಿಮಗೆ ಬಂದಿದೆ, ರಿಜಿಸ್ಟ್ರೇಷನ್ ಡೇಟ್ ಮುಖಾಂತರ ಬಂದಿದ್ದರೆ ಅದು
1/4/2004 ಸಾಲಿನ ನಂತರ ಬಂದಿದ್ದರೆ ಈ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ನಿಮ್ಮದು ರಿಜಿಸ್ಟ್ರೇಷನ್ ಡೇಟು ಬಿಫೋರ್ 1/4/2004 ಆಗಿದ್ದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಥವಾ ನಿಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ಬೇರೆ ಪಾವತಿ ಖಾತೆ, ವಿಲ್ ಖಾತೆ ಈ ಥರ ಮುಖಾಂತರ ಬಂದಿದೆ, ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ ಅಂದರೆ ಈ 3ನೇ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ನೋಡಿ, ನೀವು ಈ 3ನೇ ಬಟನ್ ಕ್ಲಿಕ್ ಮಾಡಿದ್ರೆ ನೀವೇನು ದಾಖಲೆಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳೋದಿಲ್ಲ. ನೀವು ಸಪೋಸ್ ನಿಮ್ಮ ರಿಜಿಸ್ಟ್ರೇಷನ್ ಮುಖಾಂತರ ನೀವು ಸೇಲ್ ಮುಖಾಂತರ ತೊಗೊಂಡಿದ್ದೀರಾ ಅಂದರೆ ಅದು 1/4/2004 ಹಿಂದೆ ರಿಜಿಸ್ಟರ್ ಆಗಿದೆ ಅಂದರೆ ಆವಾಗ ಸೇಲ್ ಡೀಡೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಬಟನ್ನ ತೊಗೊಂಡು ನೀವು ಸೊ ಯಾವ ಥರ ನಿಮಗೆ ಸೇಲ್ ಡೀಡಾ ಅಥವಾ ಗಿಫ್ಟ್ ಡೀಡಾ ಅಥವಾ ಸೆಟಲ್ಮೆಂಟ್ ಡೀಡಾ, ಸೊ ಟೈಪ್ ಆಫ್ ಡೀಡನ್ನ ಆಯ್ಕೆ ಮಾಡಿಕೊಂಡು ಆ ಒಂದು ಸೇಲ್ ಡೀಡ್ನೆಲ್ಲ ಇಲ್ಲಿ ಯಾವತ್ತು ಸೇಲ್ ಡೀಡ್ ಆಗಿದೆ ಆ ಸೇಲ್ ಡೀಡ್ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ನಿಮಗೆ 1/4/2004 ನಂತರ ಆಗಿದ್ದರೆ ನೀವೇನು ಅಪ್ಲೋಡ್ ಮಾಡೋ ಅಗತ್ಯ ಇಲ್ಲ, ಕಾವೇರಿಯಿಂದನೇ ಡೇಟಾ ಫೆಚ್ ಆಗುತ್ತೆ. ಸೊ ಇಲ್ಲಿ ನೋಂದಣಿ 1/4/2000 ನಂತರ ಆಗಿದೆ, ಇಲ್ಲಿ ನೋಂದಣಿ ಸಂಖ್ಯೆನ ನಮೂದಿಸಿ ಇಲ್ಲಿ. ಸೊ ರಿಜಿಸ್ಟ್ರೇಷನ್ ಸಂಖ್ಯೆನ ಹಾಕಿ ಇಲ್ಲಿ ಹಾಕಿ ಇಲ್ಲಿ ಕಾವೇರಿ ಡಾಕ್ಯುಮೆಂಟ್ ಡೇಟಾವನ್ನು ಪಡೆಯಿರಿ. ಅಂದರೆ ಕಾವೇರಿ ಅಂದರೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದ ಡೇಟಾವನ್ನು ಪಡೆಯಿರಿ. ಆನ್ಲೈನಲ್ಲೇ ನಿಮಗೆ ಡೇಟಾ ಫೆಚ್ ಆಗುತ್ತೆ ನಿಮಗೆ. ಸೊ ನೋಡಿ 1/4/2004 ನಂತರ ಆಗಿದ್ದರೆ ಮಾತ್ರ. ಸೊ ನೋಡಿ ಇಲ್ಲಿ ಎಂಟೈರ್ ರಿಜಿಸ್ಟ್ರೇಷನ್ ಡೀಡ್ ಡೇಟಾ ನಿಮ್ಮಲ್ಲಿ ಫೆಚ್ ಆಯಿತು. ಎಷ್ಟು ನೀವು ಆಸ್ತಿ ನಿಮ್ಮದು ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಅದು ಕೂಡ ಇಲ್ಲಿ ಬರ್ತಾ ಇದೆ. ಅದು ಯೂನಿಟ್ ಚದರ ಅಡಿನ ಚದರ ಮೀಟ್ರ ಅದನ್ನು ಕ್ಲಿಕ್ ಮಾಡಬೇಕು. 1200 ಅಂದರೆ ಸ್ಕ್ವೇರ್ ಫೀಟ್ ಆಗಿದ್ರೆ ಸ್ಕ್ವೇರ್ ಫೀಟ್ ಕ್ಲಿಕ್ ಮಾಡಿ. ಸೊ ಇದು ಸ್ಕ್ವೇರ್ ಮೀಟ್ರಲ್ಲಿ ನಿಮಗೆ ಇಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ವೇರಲ್ಲಿ ತೋರಿಸಲಾಗುತ್ತೆ ಹೆಚ್ಚಾಗಿದೆ. ಸೊ ಇಲ್ಲಿ ನೋಡಿ ನಿಮ್ಮದು ಇದು 1200 ಸ್ಕ್ವೇರ್ ಫೀಟಾ ಸ್ಕ್ವೇರ್ ಮೀಟರ್ ಕರೆಕ್ಟಾಗಿ ಕ್ಲಿಕ್ ಮಾಡಿ. ನೀವು 1200 ಸ್ಕ್ವೇರ್ ಫೀಟ್ ಇದ್ದು ಸ್ಕ್ವೇರ್ ಮೀಟರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಮತ್ತು ಅದಕ್ಕೆ ಸ್ಕ್ವೇರ್ ಮೀಟರ್ ಕ್ಯಾಲ್ಕುಲೇಟ್ ಆಗಿ ಇಲ್ಲಿ ಸ್ಕ್ವೇರ್ ಫೀಟ್ ಜಾಸ್ತಿ ಬಂದುಬಿಡುತ್ತೆ. ನೋಡಿ ನಿಮ್ಮದು 1200 ಸ್ಕ್ವೇರ್ ಫೀಟ್ ಇದ್ದು ನೀವು ಸ್ಕ್ವೇರ್ ಫೀಟ್ ಬದಲು ಸ್ಕ್ವೇರ್ ಮೀಟರ್ ತೊಗೊಂಡ್ರೆ ನಿಮಗೆ ಸ್ಕ್ವೇರ್ ಫೀಟ್ ವ್ಯಾಲ್ಯೂ 12,916 ಬಂದುಬಿಡುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಚದರ ಅಡಿಯನ್ನು ಆಯ್ಕೆ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಟನ್ ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಎಷ್ಟು ಆ ಸೇಲ್ ಡೀಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇಲ್ಲಿ ಬರುತ್ತೆ. ಇದಕ್ಕೆ KYC ಅನ್ನು ಕಡ್ಡಾಯವಾಗಿ ಮಾಡಬೇಕು. ಎಷ್ಟು ಜನ ಮಲ್ಟಿಪಲ್ ಓನರ್ಸ್ ಇದ್ದರೆ, ಜಾಯಿಂಟ್ ಓನರ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ KYCಯನ್ನು ಮಾಡಬೇಕಾಗುತ್ತೆ. ಸೊ ವೆರಿಫೈ KYC ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಸೊ ನಿಮ್ಮ ಕನ್ಸೆಂಟ್ ಇದೆ ಅಂತೇಳಿ ಕನ್ಸೆಂಟ್ ಬಾಕ್ಸ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಸೊ ನೀವು 3 ಥರ ದೃಢೀಕರಣವನ್ನು ಮಾಡ್ಬೋದು. OTP ಮುಖಾಂತರ ಅಥವಾ ಫೇಸ್ ಕ್ಯಾಪ್ಚರು, ಫಿಂಗರ್ ಪ್ರಿಂಟ್ ಕ್ಯಾಪ್ಚರು ಕೂಡ ಮಾಡ್ಬೋದು. ಸೊ OTPಯಿಂದ ಮಾಡಬೇಕು ಅಂದರೆ OTP ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಮೊಬೈಲ್ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂಥ ಮೊಬೈಲ್ಗೆ ನಿಮಗೆ ಜನರೇಟ್ OTP ಅಂತ ಕೊಟ್ಟರೆ OTP ಬರುತ್ತೆ. ಸೊ OTPಯಲ್ಲಿ ಎಂಟ್ರಿ ಮಾಡಿದರೆ ನಿಮಗೆ KYC ಆಗುತ್ತೆ. ಸೊ ನಿಮ್ಮ ಇಲ್ಲಿ ಕೊಟ್ಟಿರುವಂಥ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಈ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಿ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ವೆರಿಫೈ ಆದರೆ ಸಕ್ಸಸ್ಫುಲ್ಲಿ ವೆರಿಫೈ ಆಗಿ KYC ಆಗುತ್ತೆ. ಸೊ KYC ಕಂಪ್ಲೀಟೆಡ್ ಸಕ್ಸಸ್ಫುಲ್. ಈಗ ಎಷ್ಟು ಜನ ಓನರ್ಸ್ ಇದ್ದಾರೆ ಜನಕ್ಕೆ KYC ಮಾಡಬೇಕಾಗುತ್ತೆ. ಸೊ ಈಗ ಮೊಬೈಲ್ ನಂಬರ್ನು ಕೂಡ ವ್ಯಾಲಿಡೇಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಮ ಮಾಲೀಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ OTP ಕಳುಹಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟ್ರಿ ಮಾಡಿರುವಂಥ ಓನರ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಎಂಟ್ರಿ ಮಾಡಿದರೆ ಅದು ಕೂಡ ಮೊಬೈಲ್ ನಂಬರ್ ಕೂಡ ವ್ಯಾಲಿಡೇಟ್ ಆಗುತ್ತೆ. ಸೊ OTP ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ OTP ವೆರಿಫೈ. ಸೊ ಈಗ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೀಟೇಲ್ಸ್ ಸೇವ್ ಆಗುತ್ತೆ.
ಓನರ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ಸೊ ಇಲ್ಲಿ ನೋಡಿ, ಪುಸ್ತಕದ ಪ್ರಕಾರ ಹೆಸರು ಜಿ ನಾರಾಯಣ ಮೂರ್ತಿ, ಮಾಲೀಕರ ಹೆಸರು ನಾರಾಯಣ ಮೂರ್ತಿ. ಸೊ ಇಲ್ಲಿ ಆ್ಯಕ್ಚುಲಿ ಒಂದೇ ನಾರಾಯಣ ಮೂರ್ತಿ, ಇಲ್ಲಿ ಜಿ ನಾರಾಯಣ ಮೂರ್ತಿ, ಇಲ್ಲಿ ನಾರಾಯಣ ಮೂರ್ತಿ ಜಿ ಇದೆ. ಸೊ ಮೊಬೈಲ್ ವೆರಿಫೈ ಆಗಿದೆ, ಬಟ್ ಹೆಸರು ಹೊಂದಾಣಿಕೆ, ನೇಮ್ ಮ್ಯಾಚ್, ಸ್ಕೋರ್ 75%ಗಿಂತ ಲೆಸ್ ಬರೋದ್ರಿಂದ ನಾಟ್ ಮ್ಯಾಚ್ ಅಂತ ಬಂದಿದೆ. ಬಟ್ ಆ್ಯಕ್ಚುಲಿ ಇವರೇನೆ. ಸೊ ಕರೆಕ್ಟಾಗಿ ಇಲ್ಲಿ ಜಿ ನಾರಾಯಣ ಮೂರ್ತಿ ಇದ್ದಿದ್ದರೆ ಅದು 100% ಮ್ಯಾಚ್, ಅಬೌವ್ 75% ಮ್ಯಾಚ್ ಆಗಿದ್ದರೆ ಮ್ಯಾಚ್ಡ್ ಅಂತ ಬರೋದು. ಸೊ ಮುಂದೆ ಕಾರಣ ಏನು ಅಂತ ಹೇಳೋಣ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾದರೂ ಐ ವಾಂಟ್ ಆ್ಯಡ್ ಅನ್ ಅಡಿಷನಲ್ ಓನರ್ ಆ್ಯಂಡ್ ಗೋ ಫಾರ್ ಮಿಟೇಷನ್, ಏನಾದರೂ ಬೇರೆ ಮಿಟೇಷನ್ ಆಗಿಲ್ಲ ಅಂತಿದ್ದರೆ, ಖಾತಾ ಟ್ರಾನ್ಸ್ಫರ್ ಆಗಿಲ್ಲ, ಇನ್ನೂ ಹಳೆ ಓನರ್ ಹೆಸರಲ್ಲೇ ಖಾತೆ ಆಗಿದೆ, ಅದಕ್ಕೆ ಹೆಸರು ಮ್ಯಾಚ್ ಆಗ್ತಾ ಇಲ್ಲ ಅಂದಿದ್ರೆ ಇಲ್ಲಿ ಎಸ್ ಐ ವಾಂಟ್ ಆ್ಯಡ್ ಅನ್ ಅಡಿಷನಲ್ ಓನರ್ ಆ್ಯಂಡ್ ಗೋ ಫಾರ್ ಮಿಟೇಷನ್ ಅಂತ ಹಾಕ್ಬೋದಾಗಿತ್ತು. ಅಥವಾ ನೋ ಐ ಡು ನಾಟ್ ವಾಂಟ್ ಆ್ಯಡ್ ಅನ್ ಅಡಿಷನಲ್ ಓನರ್ ಬೇಕಾದರೂ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲ ಬೇಕಾಗಿಲ್ಲ ಅಂದರೆ ನಾವು ಹಾಗೆ ಮುಂದುವರಿಯೋಣ. ಸೊ ಇಲ್ಲಿ ಪ್ರಾಪರ್ಟಿ ಸ್ಥಳವನ್ನು ಲೊಕೇಶನ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಆಸ್ತಿಯ ಸ್ಥಳವನ್ನು ಹಾಕಬೇಕು. ಸೊ ಇಲ್ಲಿ ಎಂಟ್ರಿ ಲೊಕೇಶನ್ ಅಂತ ಕೇಳ್ತಾ ಇದೆ, ನೀವು ಲೊಕೇಶನ್ನ ಸರ್ಚ್ ಮಾಡಿ ಹಾಕ್ಬೋದು. ಸೊ ಅಡ್ರೆಸ್ಸನ್ನು ಟೈಪ್ ಮಾಡಿದ್ರೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಲೊಕೇಟ್ ಆಗುತ್ತೆ, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಸರ್ಚ್ ಆಗುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ನಿಮ್ಮ ಹತ್ರ ಲೊಕೇಶನ್ದು ಲ್ಯಾಂಗಿಟ್ಯೂಡ್ ಆ್ಯಂಡ್ ಲ್ಯಾಟಿಟ್ಯೂಡ್ ಇದ್ದರೆ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಈಗ ನಿಮ್ಮ ಮ್ಯಾಪಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮ್ಮ ನಿವೇಶನದ ಸಂಖ್ಯೆಯನ್ನು ಎಂಟ್ರಿ ಮಾಡಿ, ಕಟ್ಟಡ ಅಥವಾ ಭೂಮಿ ಹೆಸರನ್ನು ಎಂಟ್ರಿ ಮಾಡಿ, ನಿಮ್ಮ ವಾರ್ಡನ್ನು ಸೆಲೆಕ್ಟ್ ಮಾಡಿ, ಹತ್ತಿರದ ಯಾವುದು ಲ್ಯಾಂಡ್ ಮಾರ್ಕ್ ಇದ್ದರೆ ಲ್ಯಾಂಡ್ ಮಾರ್ಕನ್ನು ಎಂಟ್ರಿ ಮಾಡಿ, ಸೊ ಪಿನ್ ಕೋಡನ್ನು ಹಾಕಿ. ಸೊ ನೋಡಿ, ಇಲ್ಲಿ ನೀವು ಸರ್ಚ್ ಮಾಡಿರೋದ್ರಿಂದ ಲೊಕೇಶನ್ ಸರ್ಚ್ ಮಾಡಿರೋದ್ರಿಂದ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಆಸ್ತಿಯ ಛಾಯಾಚಿತ್ರವನ್ನು ನೀವು ಬ್ರೌಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಇದು ಗರಿಷ್ಠ 500 KB ಇರಬೇಕು, JPG ಅಥವಾ JPEG-ಗಲ್ಲಿರಬೇಕು. ಸೊ ನೀವೆಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಸರ್ಚ್ ಮಾಡಿ ಅಪ್ಲೋಡ್ ಮಾಡಿ. ಇಸ್ ಪ್ರಾಪರ್ಟಿ ಫೋಟೋ ಉಳಿಸಿ ಮತ್ತು ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಡ್ರೆಸ್ ಡೀಟೇಲ್ಸ್ ಇವಾಗ ಸೇವ್ ಆಗುತ್ತೆ. ಸೊ ಇಲ್ಲಿ ನೀವು ಚೆಕ್ ಬಂದಿಯನ್ನು ಎಂಟ್ರಿ ಮಾಡಬೇಕು. ಆಸ್ತಿಯ ಚೆಕ್ ಬಂದಿಯನ್ನು ಎಂಟ್ರಿ ಮಾಡಿ. ಸೇವ್ ಮಾಡಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಚೆಕ್ ಬಂದಿ ವಿವರಗಳು ಸೇವ್ ಆಗುತ್ತೆ. ಇವಾಗ ಇಲ್ಲಿ ಆಸ್ತಿ ಅಳತೆ ಎಂಟ್ರಿ ಮಾಡಬೇಕು. ನೀವು ಮಾಡಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಉತ್ತರ ದಕ್ಷಿಣ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟಿದೆ ಅದನ್ನು ಎಂಟ್ರಿ ಮಾಡಬೇಕು. ಇನ್ ಕೇಸ್ ಅಸಮ ನಿವೇಶನ ಆದರೆ, ಮೂಲೆ ನಿವೇಶನಗಳು ಆಗಿದ್ದರೆ ಹೌದು ಅಂತ ಎಂಟ್ರಿ ಮಾಡಿ. ಎಷ್ಟು ಬದಿಗಳಿದೆ ಈಗ ಟ್ರಯಾಂಗಲ್ ಇದ್ದರೆ 3, ಸೊ ಎಷ್ಟು ಲೈನ್ಸ್ ಇದೆ ಅಷ್ಟು ಲೈನ್ಸ್, ಪಾಲಿಗನ್ಸಲ್ಲಿ ಎಷ್ಟು ಲೈನ್ಸ್ ಇದೆ ಅಷ್ಟು ತೊಗೊಂಡು ಅಷ್ಟದ್ದು ನೀವು ಸಂಖ್ಯೆನ ಎಂಟ್ರಿ ಮಾಡಬೇಕು. ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನು ತಗೋಬೇಕು. ಇನ್ ಕೇಸ್ ಇಲ್ಲ ಸಮ ನಿವೇಶನ ಅಂದರೆ ಅವಾಗ ನೀವು ಇಲ್ಲ ಅನ್ಸುತ್ತೆ, ಬೈ ಡಿಫಾಲ್ಟ್ ಇಲ್ಲ ಇರುತ್ತೆ. ಈಗ ಉತ್ತರ ದಕ್ಷಿಣ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟಿದೆ ಅದನ್ನು ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿ ಸೇವ್ ಮಾಡಿ. ಸೊ ಏರಿಯಾ ಡೀಟೇಲ್ಸ್ ಈಗ ಸೇವ್ ಆಗಿದೆ.
ನಿಮಗೆ ಬೆಸ್ಕಾಮ್ ಡೀಟೇಲ್ಸು ಕೂಡ ತೊಗೋಬೋದು. ಈಗ ನಿಮ್ಮದು ಬೆಸ್ಕಾಮ್ ಐ ಡಿಯನ್ನು ಎಂಟ್ರಿ ಮಾಡಿದಾಗ ಅದು ಬೆಸ್ಕಾಮ್ ಅಕೌಂಟ್ ಐ ಡಿಯನ್ನು ಎಂಟ್ರಿ ಮಾಡಿ, ಸೊ ಆಸ್ತಿ ಯಾರಿಗೆ ಲಿಂಕ್ ಆಗಿದೆ ಅನ್ನೋದು ಕೂಡ ನೀವು ಪರಿಶೀಲನೆ ಮಾಡ್ಕೋಬೋದು. ನೋಡಿ, ಬೆಸ್ಕಾಮ್ ವೆರಿಫೈ ಆಗಿದೆ. ಜಿ ನಾರಾಯಣಮೂರ್ತಿ ಅನ್ನೋರಿಗೆ ಇದು ಕನ್ಸ್ಯೂಮರ್ ಅವರೇ ಆಗಿದ್ದಾರೆ, ಅವ್ರಿಗೆ ಲಿಂಕ್ ಆಗಿದೆ. ಸೊ ಬೇಕಾದ್ರೆ ಇನ್ನೂ ಒಂದು ಮಲ್ಟಿಪಲ್ ಬೆಸ್ಕಾಮ್ ಐ ಡಿ ಇದ್ದರೆ ಮಲ್ಟಿಪಲ್ ಬೆಸ್ಕಾಮ್ ಐ ಡಿನೂ ಕೂಡ ಆ್ಯಡ್ ಮಾಡಿ ಪರಿಶೀಲನೆ ಮಾಡ್ಬೋದು. ಮತ್ತು BWSSB ಮೀಟರ್ ಬೋರ್ಡ್ ನಂಬರ್ ಇದ್ದರೆ ಆ ನಂಬರನ್ನ ಎಂಟ್ರಿ ಮಾಡಿ ಅದನ್ನು ವೆರಿಫೈ ಮಾಡಿ ಸೇರಿಸ್ಕೋಬೋದು. ಸೊ ಇಲ್ಲ ಅಂದರೆ ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ಸೊ ಈಗ ನಿಮ್ಮದು ಆಸ್ತಿ ಯಾವ ಟೈಪ್ ಆಫ್ ಕ್ಯಾಟಗರಿಗೆ ಬರುತ್ತೆ, ನಿಮ್ಮದು ಏಕಾತ ಆಗಿದೆ, ಅದರಲ್ಲಿ ನಿಮ್ಮ ಟೈಪ್ ಆಫ್ ಕ್ಯಾಟಗರಿ ಯಾವುದು ಆಸ್ತಿಯ ವರ್ಗೀಕರಣ ಹಕ್ಕು ಯಾವುದನ್ನು ಆಧರಿಸಿದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡ್ಯೂಲಿ ಅಪ್ರೂವ್ಡ್ ಬೈ ಬಿ ಡಿ ಎಯಿಂದ ಆಗಿರೋದಾದರೆ ಅದು ಅಲಾಟ್ಮೆಂಟ್ ಬೈ KHBಯಿಂದ ಅಲಾಟ್ ಆಗಿದ್ದರೆ ಈ ಕ್ಯಾಟಗರಿನ ತೊಗೋಬೇಕು. ಅಥವಾ ವರ್ಲ್ಡ್ ಗ್ರಾಮ ಪಂಚಾಯಿತಿಯಿಂದ ಈಗ BBMPಗೆ ಮರ್ಜ್ ಆಗಿದ್ದರೆ ಇದನ್ನು ತೊಗೋಬೇಕು. ಅಥವಾ ಮುನ್ಸಿಪಾಲ್ಟಿ CMCಯಿಂದ BBMPಗೆ ಬಂದಿದ್ದರೆ ಇದನ್ನು ತೊಗೋಬೇಕು. ಅಥವಾ ಲ್ಯಾಂಡ್ ಕನ್ವರ್ಟ್ ಆಗಿ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದರೆ ಇದನ್ನು ತೊಗೋಬೇಕು. ನೀವು ಯಾವುದೇ ಕ್ಯಾಟಗರಿಯನ್ನು ತೊಗೊಂಡ್ರು ಆ ಸಂಬಂಧಪಟ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಉದಾಹರಣೆ, ನೀವು ಕನ್ವರ್ಟೆಡ್ ಲ್ಯಾಂಡ್ ವಿತ್ ಬೆಟರ್ಮೆಂಟ್ ಪ್ಯಾಡ್, ಈ ಕ್ಯಾಟಗರಿ ಆಫ್ ಹಕ್ಕು ನಿಮಗೆ ಈ ಥರ ಬಂದಿದ್ದರೆ ಅದನ್ನು ತೊಗೊಂಡಾಗ ಸೊ ಇದ್ರದ್ದು ನೀವು ಉಳಿಸು ಮಾಡಿ. ಸೊ ಕ್ಲಾಸಿಫಿಕೇಷನ್ ನಿಮಗೆ ಸೇವ್ ಆಯಿತು. ಈಗ ಅದರದ್ದು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕು. ನೋಡಿ, ಪ್ಲ್ಯಾನ್ಡ್ ಅಪ್ರೂವಲ್ ಬೈ BDA ಪ್ಲ್ಯಾನಿಂಗ್ ಅಥಾರಿಟಿ ಲಭ್ಯ ಇದೆಯಾ ಇಲ್ವಾ. ಸೊ ನಿಮ್ಮದು ಕನ್ವರ್ಷನ್ ಆದೇಶ ಅದು ಲಭ್ಯ ಇದೆ ಅಂತೇಳಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದರೆ ಆ ರೆಸಿಪ್ಟನ್ನು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನಿಮಗೆ ಯಾವುದು ಲಾಸ್ಟ್ ಒಂದು ಕ್ಯಾಟಗರಿ ಡು ನಾಟ್ ಹ್ಯಾವ್ ಎನಿ ಆಫ್ ಎಬೌವ್ ಡಾಕ್ಯುಮೆಂಟ್ಸ್, ಇಲ್ಲಿ ಯಾವುದು ನಮ್ಮ ಆಸ್ತಿ ಯಾವುದಕ್ಕೂ ಸಂಬಂಧಪಟ್ಟದ್ದಲ್ಲ, ಕ್ಯಾಟಗರಿಗೆ ಬರೋದಿಲ್ಲ, ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನೀವು ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಉಳಿಸು ಮಾಡಿದಾಗ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೀವು ಯಾವ ಕ್ಲಾಸಿಫಿಕೇಷನ್ ತೊಗೋತೀರಾ ಆ ಕ್ಲಾಸಿಫಿಕೇಷನ್ ಸಂಬಂಧಪಟ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಯಾವುದೂ ಇಲ್ಲ, ಡು ನಾಟ್ ಹ್ಯಾವ್ ಎನಿ ಆಫ್ ಎಬೌವ್ ಡಾಕ್ಯುಮೆಂಟ್ಸ್ ಆದರೆ ಇದನ್ನು ತೊಗೊಳ್ಳಿ. ಆವಾಗ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಈಗ ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇಲ್ಲಿ KYC ಪೂರ್ಣಗೊಳಿಸಿದ ಮಾಲೀಕರು ಯಾರಿದ್ದಾರೆ, ಮಾಲೀಕರ ಹೆಸರು ಮತ್ತು ಪುಸ್ತಕ ಪ್ರಕಾರ ಏನು ಹೆಸರಿದೆ, ಇದು ಹೆಸರು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಬರುತ್ತೆ. ಯಾಕೆಂದರೆ ಇಲ್ಲಿ ನಾರಾಯಣ ಮೂರ್ತಿ ಜಿ ಇದೆ, ಜಿ ನಾರಾಯಣ ಮೂರ್ತಿ. ಸೊ ಇಲ್ಲಿ ಕಾರಣವನ್ನು ಮ್ಯಾಚ್ ಆಗದೆ ಇರೋದಕ್ಕೆ ಅನ್ಮ್ಯಾಚ್ಗೆ ಕಾರಣವನ್ನು ಕೊಡಬೇಕು. ಆ್ಯಕ್ಚುಲಿ ಇಲ್ಲಿ ಸೇಮ್ ಓನರ್ ಇದ್ದಾರೆ. ಸೊ ಇಲ್ಲಿ ಮ್ಯಾಚ್ ಸ್ಕೋರ್ ತಪ್ಪಾಗ್ತಾ ಇದೆ, ಹಾಗಾಗಿ ತಪ್ಪಾಗಿ ಹೊಂದಿಸಲಾಗಿದೆ. ಈ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇನ್ ಕೇಸ್ ಇಲ್ಲಿ ಬೇರೆ ಓನರೇ ಇದ್ದು ಅವ್ರಿಗೆ ಖಾತೆ ಆಗಿಲ್ಲ ಅಂದರೆ ಆವಾಗ ಉತ್ತರಾಧಿಕಾರಿ ಆ ಒಂದು ರೀಸನನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ, ಉತ್ತರಾಧಿಕಾರಿ ಅಥವಾ ಮಾರಾಟ ಆಗಿದೆ, ಮಾರಾಟ ಮಾಡಿ ವರ್ಗಾವಣೆ ಮಾಡಲಾಗಿದ್ದರೆ ಅಥವಾ ನ್ಯಾಯಾಲಯ ಆದೇಶದ ಪ್ರಕಾರ ಆಗಬೇಕು ಅಂದರೆ ಅದನ್ನು ಪರ್ಟಿಕ್ಯುಲರ್ ಕಾರಣವನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇಲ್ಲಿ ಮ್ಯಾಚ್ ಸ್ಕೋರ್ ತಪ್ಪಾಗಿದೆ, ಹಾಗಾಗಿ ತಪ್ಪಾಗಿ ಹೊಂದಿಸಲಾಗಿದೆ. ಸೆಲೆಕ್ಟ್ ಮಾಡಿದ್ದೇನೆ. ಮಾಡಿ ಉಳಿಸಿ ಮತ್ತು ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ ಆಗಿದೆ. ಸೊ ಇಲ್ಲಿ ತಮ್ಮ ಡಿಕ್ಲರೇಷನ್ನ ಒಪ್ಪಿದ್ದೇವೆ, ಇದೆಲ್ಲ ಕರೆಕ್ಟ್ ಇದೆ ಅಂತೇಳಿ ತಮ್ಮ ಡಿಕ್ಲರೇಷನ್ ಕೊಡಬೇಕು. ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಸೊ ಇದನ್ನೆಲ್ಲ ಓದಿದ್ದೇನೆ, ನಾನು ಒಪ್ಪಿದ್ದೇನೆ ಅಂತೇಳಿ ಕ್ಲಿಕ್ ಮಾಡಿ. ವೆರಿಫೈ ಯುವರ್ ಡೇಟಾ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ತಾವು ಸೈನ್ ಮಾಡಬೇಕಾಗುತ್ತೆ. ಓಕೆ ಕೊಟ್ಟು ಸೊ ಇಲ್ಲಿ ನೀವೇನು ಸಬ್ಮಿಟ್ ಮಾಡಿದ್ದೀರಾ ಅದರ ಅಕ್ನಾಲಜ್ಮೆಂಟ್ ನಿಮಗೆ ಜನ್ರೇಟ್ ಆಗುತ್ತೆ. ಸೊ ಅಕ್ನಾಲಜ್ಮೆಂಟ್ನ ನೀವು ಸೈನ್ ಮಾಡಬೇಕು. ನೋಡಿ, 4 ಪೇಜ್ ಅಕ್ನಾಲಜ್ಮೆಂಟ್ ಇದೆ. ಸೊ ಈ 4 ಪೇಜ್ ಅಕ್ನಾಲಜ್ಮೆಂಟ್ ನಿಮಗೆ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಸೈನ್ ಆ್ಯಂಡ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಆಧಾರ್ ನಂಬರನ್ನು ಕೊಟ್ಟು ನೀವು ಇಲ್ಲಿ ಸೈನ್ ಮಾಡಬೇಕು. ಸೊ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಸೊ ಇಲ್ಲಿ OTP ಬರುತ್ತೆ. OTP ಎಂಟ್ರಿ ಮಾಡಿ ಕೊಟ್ಟರೆ ನಿಮ್ಗೆ ಆಧಾರ್ ಸೈನ್ ಆಗುತ್ತೆ ಮತ್ತು ಒಂದು ಅಕ್ನಾಲಜ್ಮೆಂಟು
ನಿಮಗೆ ಒಂದು ಇಂಬರಹ ಜನ್ರೇಟ್ ಆಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಇಷ್ಟು ನೀವು ಒಂದು ಫೈನಲ್ ಈ ಖಾತವನ್ನು ಪಡೆದುಕೊಳ್ಬೇಕು ಅಂದರೆ ಹೇಗೆ ಅರ್ಜಿಯನ್ನು ಹಾಕಿ ಇಂಬರಹವನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ನೋಡಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.